ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ 6 ಜನರಿಗೆ ಅಕ್ರಮವಾಗಿ ನೌಕರಿ ಕೊಟ್ಟಂತ ಆರೋಪ. ಅನುಕಂಪದ ಆಧಾರದಲ್ಲಿ ಅಕ್ರಮವಾಗಿ ನೌಕರಿ ಪಡೆದಂತ ಆರೋಪ. ಅನುಕಂಪದ ಆಧಾರದಲ್ಲಿ ನೌಕರಿಯನ್ನ ಕೊಡಲಾಗುತ್ತಲ್ಲ ಕುಟುಂಬಕ್ಕೆ, ಅದನ್ನ ಅಕ್ರಮವಾಗಿ ಮಾಡಲಾಗಿದೆಯಂತೆ. ಬೆಸ್ಕಾಂ ನೌಕರರು ಅಂತ ನಕಲಿ ದಾಖಲೆ ಸೃಷ್ಟಿಸಿ ಅನುಕಂಪದ ನೌಕರಿಯನ್ನ ಕೊಡಲಾಗಿದೆ. ಅಣ್ಣ ಸತ್ತಿದ್ದಾನೆ, ಅಪ್ಪ ಸತ್ತಿದ್ದಾರೆ ಅಂತ ಅನುಕಂಪದಲ್ಲಿ ನೌಕರಿಯನ್ನ ಕೊಡಲಾಗಿದೆ. ಅದರಲ್ಲೂ ಗೋಲ್ಮಾಲ್ ಮಾಡಲಾಗಿದೆ. ಲೈನ್ ಮ್ಯಾನ್, ಸಹಾಯಕ, ಕಿರಿಯ ಸಹಾಯಕ ಹುದ್ದೆಯನ್ನ ಪಡೆದಿದ್ರು. ಸೊ ಹೀಗಾಗಿ ಈ ಆರೋಪವನ್ನ ಮಾಡಲಾಗ್ತಾ ಇದೆ. ನಕಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ನೌಕರಿಯನ್ನ ಪಡೆದಿದ್ದಾರೆ ಆರೋಪಿಗಳು. ಅಕ್ರಮವಾಗಿ ನೌಕರಿ ಪಡೆದಿದ್ದಂತ 6 ಜನ, ಈವರೆಗೂ 8 ಜನರನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿರುವಂತ ಇನ್ನೂ 2 ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಫೈಜಾನ್ ಅಂತೇಳಿ, ಫೈಜಾನ್ ಮೊಹಮ್ಮದ್ ಫೈಜಾನ್ ಮುಜಾಹಿದ್ ಅಂತ ಅವರು, ಅವರ ಅಣ್ಣ ಮೊಹಮ್ಮದ್ ಶೇಖ್ ಅನ್ನೋರು ಲೈನ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದು ಕರ್ತವ್ಯದ ಅವಧಿಯಲ್ಲಿ ಮೃತಪಟ್ಟಿದ್ದಾರೆ ಅಂಥೇಳಿ ನಕಲಿ ದಾಖಲಾತಿಗಳನ್ನು ಸಲ್ಲಿಸಿ ಅನುಕಂಪದ ಆಧಾರದಲ್ಲಿ ಹುದ್ದೆ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದರು. ಈ ದೂರನ್ನು ತನಿಖೆ ನಡೆಸಿರ್ತಕ್ಕಂಥ ಶ್ರೀ ರಮೇಶ್ ರಾವ್ ಕೋಟೆ ಇನ್ಸ್ಪೆಕ್ಟ್ರು ಮತ್ತು ಲಿಂಗಾರೆಡ್ಡಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಈ ತನಿಖಾ ಕಾಲದಲ್ಲಿ ಆರು ಜನರಿಗೆ ನಕಲಿ ಅನುಕಂಪದ ಆಧಾರದಲ್ಲಿ ಹುದ್ದೆಗಳನ್ನು ಸೃಷ್ಟಿಸಿ ಬೆಸ್ಕಾಮಲ್ಲಿ ಜೂನಿಯರ್ ಇಂಜಿನಿಯರು, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಕಳೆದ 2 ವರ್ಷಗಳಲ್ಲಿ ಕೊಟ್ಟಿರೋದನ್ನು ಪತ್ತೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಹಾಗೆ ದಸ್ತಗಿರಿಯಾಗಿರ್ತಕ್ಕಂಥ ಆರೋಪಿಗಳು ಅಂತಂದರೆ ಫೈಜಾನ್ ಮುಜಾಹಿದ್, ಇವರು ನಮ್ಮ ಚಿತ್ರದುರ್ಗದವರೇ, ಮೆದೆಹಳ್ಳಿಯವರು. ಅನಂತರ ರವಿ ಅಂತೇಳಿ, ಇವರು ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಮೂಲತಃ ಚಿತ್ರದುರ್ಗದವರು. ಮತ್ತು ಇವರೇ ಮಾಸ್ಟರ್ ಮೈಂಡ್ ಈ ಪ್ರಕರಣದಲ್ಲಿ. ಅದ್ರ ಜೊತೆಗೆ ಪ್ರೇಮ್ ಕುಮಾರ್ ಅಂತ, ಅವರು ಬೆಸ್ಕಾಮಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಂತ ಮಲ್ಲಪ್ಪ ಅಂತ, ಅವರು ಸೂಪರಿಂಟೆಂಡಿಂಗ್ ಇಂಜಿನಿಯರ್, ಬೆಸ್ಕಾಮ್ ಸೌತ್ ಸರ್ಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೇ ಈ 6 ನಕಲಿ ಅನುಕಂಪದ ಆಧಾರದ ಹುದ್ದೆಗಳ ಆರ್ಡರನ್ನು ಇಶ್ಯೂ ಮಾಡಿರುವಂಥವ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, 6 ಜನರ ಅಕ್ರಮ ನೇಮಕಾತಿ ಆರೋಪ ಕೇಳಿ ಬಂದಿದೆಯಲ್ಲ, ಈ 6 ಜನರು ಯಾವಾಗ ನೇಮಕ ಆಗಿದ್ದು, ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ನೇಮಕ ಆಗಿದ್ದು, ಒಂದೊಂದು ಹುದ್ದೆಗೆ ಎಷ್ಟೆಷ್ಟು ದುಡ್ಡನ್ನ ಇಸ್ಕೊಂಡಿದ್ದಾರಂತೆ, ಅಧಿಕಾರಿಗಳಿಗೆ ಗೊತ್ತಾಗದೆ ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರ ಬಂಧನ ಆಗಿಲ್ವಾ? ಬರೀ ಕೆಳ ಹಂತದವ್ರನ್ನ ಮಾತ್ರ ಬಂಧಿಸಲಾಗಿದೆಯಾ ಏನು? ಪೃಥ್ವಿರಾಜ್, ಚಿತ್ರದುರ್ಗದಲ್ಲೂ ಈ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ಇಂಥದ್ದೊಂದು ಹಗರಣ ಬಯಲಿಗೆ ಬಂದಿರುವಂತದ್ದು ನಿಜಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಯಾವ ರೀತಿ ಒಂದು ಲಂಚಗುಳಿತನಕ್ಕೆ ಇಳಿದಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಮಾಡುವಂತ ಕಾರಣವಾಗಿದೆ. ಏನಂತ ಹೇಳಿದ್ರೆ, ಚಿತ್ರದುರ್ಗ ಬೆಸ್ಕಾಂ ಇಲಾಖೆಗೆ ಒಂದೇ ಒಂದು ಅನುಕಂಪದ ಆಧಾರದಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಒಬ್ಬ ನಿಜಾಂ ಮುಜಾಹಿದ್ದೀನ್ ಅಂತ ಹೇಳಿ ಅರ್ಜಿ ಸಲ್ಲಿಸ್ತಾನೆ. ಆ ಅರ್ಜಿಯ ದಾಖಲೆಗಳನ್ನ ಪರಿಶೀಲಿಸುವಂತ ಸಂದರ್ಭದಲ್ಲಿ ಆ ಅರ್ಜಿ ದಾಖಲೆಗಳು ಎಲ್ಲೋ ಒಂದ್ ಕಡೆ ನಕಲಿಗಳು ಅನ್ನುವಂತ ಅನುಮಾನದ ಮೇಲೆ ಡೆಪ್ಯೂಟಿ ಕಂಟ್ರೋಲರ್ ಆಗಿರ್ತಕ್ಕಂಥ ಪರಶುರಾಮ ಅವರು ಚಿತ್ರದುರ್ಗದ ಅಧಿಕಾರಿಗಳಿಗೆ ಒಂದು ತನಿಖೆಯನ್ನ ಮಾಡಿ ಅನ್ನುವಂತ ಸೂಚನೆ ಕೊಡ್ತಾರೆ. ಅದನ್ನ ಆಧರಿಸಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಮುಜಾಹಿದ್ದೀನ್ ಏನಿದ್ದಾನೆ, ಅವ್ರ ಅಣ್ಣ ಮೊಹಮ್ಮದ್ ಶೇಖ್ ಅವರ ಬದುಕಿದ್ದ, ಅವನು ಮಾರ್ಗದಾಳಾಗಿ ಕೆಲಸ ಮಾಡ್ತಾ ಇದ್ದ, ಕರ್ತವ್ಯದ ವೇಳೆ ಅವನು ಸಾವನ್ನಪ್ಪಿದ್ದಾನೆ. ಅವನ ಆ ನೌಕರಿಯನ್ನ ನನಗೆ ಅನುಕಂಪದ ಆಧಾರದಲ್ಲಿ ಕೊಡಿ ಅನ್ನುವಂತ ಅರ್ಜಿಯನ್ನ ಅವನು ಸಲ್ಲಿಸಿದ್ದ. ಅದನ್ನ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳು ಅವರ ಅಣ್ಣನೇ ಇಲ್ಲ, ಇವನು ಕೊಟ್ಟಿರುವಂತ ದಾಖಲೆಗಳು ಅಷ್ಟು ಕೂಡ ನಕಲಿಗಳಾಗಿದ್ದಾವೆ. ಅದಕ್ಕೆ ಸಾಥ್ ನೀಡ್ತಿರ್ತಕ್ಕಂಥ ರವಿ ಮತ್ತೆ ಶಿವಪ್ರಸಾದ್ ಮತ್ತೆ ಶಾಂತ ಮಲ್ಲಪ್ಪ ಅನ್ನುವಂತ ಅಧಿಕಾರಿಗಳನ್ನ, ಬೆಸ್ಕಾಂ ಇಲಾಖೆ ಅಧಿಕಾರಿಗಳನ್ನ ಇದೀಗ ಬಂಧಿಸಿರುವಂತದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಮಾಡಿದಂತ ಕೋಟೆ ಪೊಲೀಸರು ಈಗ
ಈ ಪ್ರಕರಣದಲ್ಲಿ ಅಂದ್ರೆ ಕಳೆದ 1 ವರ್ಷದ ಅವಧಿನಲ್ಲಿ ಸುಮಾರು 6 ಜನರಿಗೆ ಇದೇ ರೀತಿಯ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನೌಕರಿಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಸರ್ಕಾರಕ್ಕೆ ಮಣ್ಣೆರಚಿ, ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ, ಸರ್ಕಾರದ ಬೊಕ್ಕಸಕ್ಕೂ ಕೂಡ ಕನ್ನ ಹಾಕಿರುವಂತದ್ದು, ಅವರಿಗೆ ಸರ್ಕಾರದ ವೇತನವನ್ನು ಸಿಗಲಿಕ್ಕೆ ಕಾರಣರಾಗಿರುವಂತ, ಜೊತೆಗೆ ಇವರು ಕೇವಲ ನೌಕರಿ ಕೊಡೋದಷ್ಟೇ ಅಲ್ಲ, ಆ ಒಬ್ಬೊಬ್ಬ ಅಭ್ಯರ್ಥಿಯ ಬಳಿ ಕೂಡ 15, 20, 30 ಲಕ್ಷದವರೆಗೂ ಕೂಡ ಲಂಚವನ್ನ ಪಡೆದು ಇವರು ನೌಕರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು, ಜೊತೆಗೆ ಇದಕ್ಕೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿರಬಹುದು, ಅದಕ್ಕೆ ಹೆಚ್ಚಿನ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಹೇಳಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ.